Hi guys, welcome to Yamuna Madhu YouTube channel. Please subscribe my channel. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಮನೆಯಲ್ಲಿ ಬೆಡ್ ರೋಸ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿರೋ ಐಟಮ್ಸ್ನೇ ಬಳಸ್ಕೊಂಡು 2 ಈರುಳ್ಳಿ, 2 ಟೊಮೊಟೊ, 2 ಕ್ಯಾರೆಟ್, ಹಸಿಮೆಣಸಿಗೆ, ಕೊತ್ತಂಬರಿ ಸೊಪ್ಪು. ಫಸ್ಟು ಬಾಣಲೆನ ಕಾಯಕ್ಕಿಡಬೇಕು. ಅದಕ್ಕಾದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಜೀರಿಗೆ, ಎರಡು ಸ್ವಲ್ಪ ಸಿಡಿಯೋ ಥರ ಮಾಡ್ಕೋಬೇಕು. ಸಿಡಿತಾ ಇರಬೇಕಾದ್ರೇ ಸಣ್ಣ ಕಚ್ಚಿಟ್ಟಿರೋ ಹಸಿಮೆಣಸಿನ್ಕಾಯಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಕಟ್ ಮಾಡಿರೋ ಈರುಳ್ಳಿ ಪೀಸಸ್ನ ಹಾಕೊಳ್ಳೋದು. ಈರುಳ್ಳಿ ಪೀಸಸ್ನ ಹೇಗೆ ಹುರ್ಕೋಬೇಕಂತಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ಇದಲ್ಲೇ ಮೊದಲನೇ ಬಾರಿ ವಿಡಿಯೋ ಮಾಡ್ತಾ ಇರೋದು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಎಂಟರ್ಟೈನ್ಮೆಂಟ್ ವೀಡಿಯೋಸ್ನೆಲ್ಲ, ಕುಕ್ಕಿಂಗ್ ವೀಡಿಯೋಸ್, ಎಂಟರ್ಟೈನ್ಮೆಂಟ್ ವೀಡಿಯೋಸ್ನ ಹಾಕ್ತಾಯಿರ್ತೀವಿ. ನೀಟಾಗಿ ಫ್ರೈ ಆಗ್ತಿದೆ ನೋಡಿ. ಇದು ಗೋಲ್ಡನ್ ಬ್ರೌನ್ಗೆ ತಿರುಗಬೇಕು. ಈಗ ಆಲ್ಮೋಸ್ಟ್ ತಿರುಗಿದೆ. ಇದಕ್ಕೆ ನಾವು ಕಟ್ ಮಾಡಿರೋ ಟೊಮೊಟೊನ ಮಿಕ್ಸ್ ಹಾಕ್ತಾಯಿದ್ದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ಕುಕ್ ಆಗುತ್ತೆ ಅಂತ. ಕೊನೆಯದಾಗಿ ಕ್ಯಾರೆಟ್, ಇನ್ನೂ ಎಲೆಕೋಸು ಹಾಕ್ಕೋಬೋದು, ಮತ್ತು ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಮನೇಲಿರೋ ತರಕಾರಿ ನಮ್ಮ ಮನೇಲಿ ಏನಿತ್ತು ಅದನ್ನು ಹಾಕಿ ಈಗ ಸದ್ಯಕ್ಕೆ ನಾವು ಬೆಡ್ ರೋಸ್ಟ್ ಮಾಡ್ಕೊಂಡಿದ್ದೀವಿ, ಸಂಜೆ ಸ್ನ್ಯಾಕ್ಸ್ ಅಂತ. ಈಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟ್ ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಬೇಯುತ್ತೆ. ಇದು ನಮ್ಮ ಅಕ್ಕ ಚೆನ್ನಾಗಿ ಕುಕ್ ಆಗ್ತಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಂಜೆ ಬಿಸಿ ಬಿಸಿ ಸ್ನ್ಯಾಕ್ಸು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಳ್ಳೆ ತಿಂಡಿ ಅಂತ ಹೇಳ್ಬೋದು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಒಂದು ಚಿಟಿಕೆಯಷ್ಟು. ಇವತ್ತು ನಾವು ಒಂದು ಬಾರ್ ಬ್ರೆಡ್ಗೂ ಮಾಡ್ತಾಯಿದ್ದೀವಿ, ಒಂದು 5-6 ಜನಕ್ಕೆ. ಕಾದಿರೋ ಹಂಚ ಮೇಲೆ ತುಪ್ಪ ಹಾಕ್ಕೋಬೇಕು. ನೀಟಾಗಿ ತುಪ್ಪ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಬ್ರೌನ್ ಕಲರ್, ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಬ್ರೆಡ್ಡು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಮಗೆ ಕ್ರಿಸ್ಪಿ ಜಾಸ್ತಿ ಇಷ್ಟ ಇರೋದ್ರಿಂದ ನಾವು ಜಾಸ್ತಿ ತುಪ್ಪ ಯೂಸ್ ಮಾಡ್ಕೊಂಡಿದ್ದೀವಿ. ನಿಮಗಿಲ್ಲ ಸ್ವಲ್ಪ ಮೆದುವಾಗಿರಬೇಕು ಅಂತಂದರೆ ಕಡಿಮೆ ತುಪ್ಪ ಯೂಸ್ ಮಾಡ್ಕೊಂಡು ಜಾಸ್ತಿ ಸುಟ್ಕೊಳಕ್ಕೆ ಹೋಗ್ಬಿಡಿ. ಸಾಫ್ಟಾಗಿದ್ದಾಗಲೇ ರೆಡಿಯಾಗಿರೋ ಪಲ್ಯನ ಅದರೊಳಗಡೆ ಹಾಕಿ
ಈಗ ನೋಡಿ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ, ಕ್ರಿಸ್ಪಿಯಾಗಿದೆ ತುಂಬ ಇದು. ಈಗ ನಾವು ರೆಡಿ ಮಾಡ್ಕೊಂಡಿರೋ ಮಿಕ್ಸ್ ಪಲ್ಯನ ಹಾಕ್ತಾಯಿದ್ದೀವಿ. ಇದನ್ನು ಫಿಲ್ ಮಾಡಿಕೊಂಡ್ರೆ ಪ್ರತಿ ಒಂದು ಬೈಟ್ಗೂ ಆ ಪಲ್ಯ ಸಿಕ್ಕಿದಾಗ ಚೆನ್ನಾಗಿ ಫೀಲ್ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀಟಾಗಿ ಫಿಲ್ ಮಾಡ್ತಾಯಿದ್ದೀವಿ ನೋಡಿ. ಈಗ ಇನ್ನೊಂದು ಬ್ರೆಡ್ ಪೀಸ್ನ ಅದ್ರ ಮೇಲೆ ಹಾಕೋದು, ಮತ್ತು ಆ ಕಡೆ ಈ ಕಡೆ ಮತ್ತು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬಿಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ಬ್ರೌನ್ ಬರಬೇಕು. ಇಷ್ಟೇ ರೆಡಿ ಟು ಈಟ್. ತುಂಬ ಚೆನ್ನಾಗಿ